ಈಗ ಇದು ನಾನು ಔಷಧಿದ ಬಗ್ಗೆ ಹೇಳಿದೆ. ಈಗ ಆಹಾರದ ಬಗ್ಗೆ ಕೂಡ ಏನು ಕ್ರಮ ತಗೊಂಡಿದ್ದೀವಿ ಅಂತಲೂ ಕೂಡ ಬರೆದಿದ್ದೀನಿ. ಜನವರಿ 25ರಲ್ಲಿ ಸುಮಾರು 3608 ಆಹಾರ ಪದಾರ್ಥಗಳ ಮಾದರಿಗಳನ್ನು ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲಿ ಈಗ ಅದು ಸಂಗ್ರಹಣೆಯಾಗಿ ಈಗ 26 ಮಾದರಿಗಳು ಅಸುರಕ್ಷಿತ ಅಂತ ಬಂದಿದೆ ಮತ್ತು 28 ಮಾದರಿಗಳು ಕಳಪೆ ಎಂದು ವರದಿಯಾಗಿದೆ. ಅದು ನಿಮಗೆ ಮೆನ್ಷನ್ ಮಾಡಿದೆ. ಫೆಬ್ರವರಿಯಲ್ಲಿ ಅದನ್ನು ಡೇಟಾ ಕೊಟ್ಟಿದ್ದೀನಿ. 2543 ವಿಶ್ಲೇಷಣೆ ಆಗಿದೆ. ಅದರಲ್ಲಿ ಈಗ 8 ಅಸುರಕ್ಷಿತ ಮತ್ತು 5 ಕಳಪೆ ಎಂದು ವರದಿಯಾಗಿದೆ. ಆಯಿತಾ? ಇದು ಜನವರಿ ಮತ್ತು ಫೆಬ್ರವರಿ ಮಾಡಿರುವಂಥದ್ದು. ಈಗ ಇನ್ನೊಂದು ಈ ಕೇಕ್ ಬಗ್ಗೆ ನೀವೇ ಬೇಕಾದ್ರೆ ಓದ್ಕೊಳ್ಳಿ. ನಾವು ಹಿಂದೆ ಏನು ಮತ್ತೊಮ್ಮೆ ಚೆಕ್ ಮಾಡೋದು. ಹಿಂದೆ ಒಂದು ಸಲ ಮಾಡಿದಾಗ 4.06% ಆಗಸ್ಟಲ್ಲಿ ನಾವು ಮಾಡಿದಾಗ ಅದು ಅಸುರಕ್ಷತೆ ಬಂದಿತ್ತು. 4.06%. ಅದು 295 ಮಾದರಿಗಳು ಮಾಡಿದಾಗ. ಈಗ ಮತ್ತೊಮ್ಮೆ ನಾವು ಜನವರಿ ಮತ್ತೊಮ್ಮೆ ಚೆಕ್ ಮಾಡೋದು. ಈಗ 603 ಮಾದರಿಗಳು ತೊಗೊಂಡು ಕೇಕ್ಗಳನ್ನ, ಅದರಲ್ಲಿ ಈಗ ಕೇವಲ 7 ಮಾತ್ರ ಬಂದಿದೆ. ಅಂದರೆ 1.16% ಇಳಿದಿದೆ. ಅಂದರೆ ಒಂದು ಇಳಿಕೆ ಕಂಡಿದೆ. ಅದು ಯಾವ ಕಾರಣಕ್ಕಾಗಿದೆ ನಾನು ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮಿಂದ ಆಗಿದೆ ಅಂತ ನಾನು ಕ್ಲೇಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ಒಟ್ಟಾರೆ ದಿಸ್ ಇಸ್ ದ ಡೇಟಾ ನಮ್ಮ ಮುಂದೆ ಇರುವಂಥದ್ದು. ಆವಾಗ ನಾವು 295 ಮಾದರಿಗೆ 12 ಫೇಲ್ಯೂರ್ ಆಗಿತ್ತು. ಈ ಸಲ 603ಗೆ ಕೇವಲ 7 ಫೇಲ್ಯೂರ್ ಆಯಿತು. ಸೊ ಅದು ಒಂದು ಒಳ್ಳೆಯ ಬೆಳವಣಿಗೆ ಒಂದು ರೀತಿಯಲ್ಲಿ ಅಂತ ಹೇಳ್ಬೋದು. ಈಗ ಇದು ನಾನು ಔಷಧಿದ ಬಗ್ಗೆ ಹೇಳಿದೆ. ಈಗ ಆಹಾರದ ಬಗ್ಗೆ ಕೂಡ ಏನು ಕ್ರಮ ತಗೊಂಡಿದ್ದೀವಿ ಅಂತಲೂ ಕೂಡ ಬರೆದಿದ್ದೀನಿ. ಜನವರಿ 25ರಲ್ಲಿ ಸುಮಾರು 3608 ಆಹಾರ ಪದಾರ್ಥಗಳ ಮಾದರಿಗಳನ್ನು ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲಿ ಈಗ ಅದು ಸಂಗ್ರಹಣೆಯಾಗಿ ಈಗ 26 ಮಾದರಿಗಳು ಅಸುರಕ್ಷಿತ ಅಂತ ಬಂದಿದೆ ಮತ್ತು 28 ಮಾದರಿಗಳು ಕಳಪೆ ಎಂದು ವರದಿಯಾಗಿದೆ. ಅದು ನಿಮಗೆ ಮೆನ್ಷನ್ ಮಾಡಿದೆ. ಫೆಬ್ರವರಿಯಲ್ಲಿ ಅದನ್ನು ಡೇಟಾ ಕೊಟ್ಟಿದ್ದೀನಿ. 2543 ವಿಶ್ಲೇಷಣೆ ಆಗಿದೆ. ಅದರಲ್ಲಿ ಈಗ 8 ಅಸುರಕ್ಷಿತ ಮತ್ತು 5 ಕಳಪೆ ಎಂದು ವರದಿಯಾಗಿದೆ. ಆಯಿತಾ? ಇದು ಜನವರಿ ಮತ್ತು ಫೆಬ್ರವರಿ ಮಾಡಿರುವಂಥದ್ದು. ಈಗ ಇನ್ನೊಂದು ಈ ಕೇಕ್ ಬಗ್ಗೆ ನೀವೇ ಬೇಕಾದ್ರೆ ಓದ್ಕೊಳ್ಳಿ. ನಾವು ಹಿಂದೆ ಏನು ಮತ್ತೊಮ್ಮೆ ಚೆಕ್ ಮಾಡೋದು. ಹಿಂದೆ ಒಂದು ಸಲ ಮಾಡಿದಾಗ 4.06% ಆಗಸ್ಟಲ್ಲಿ ನಾವು ಮಾಡಿದಾಗ ಅದು ಅಸುರಕ್ಷತೆ ಬಂದಿತ್ತು. 4.06%. ಅದು 295 ಮಾದರಿಗಳು ಮಾಡಿದಾಗ. ಈಗ ಮತ್ತೊಮ್ಮೆ ನಾವು ಜನವರಿ ಮತ್ತೊಮ್ಮೆ ಚೆಕ್ ಮಾಡೋದು. ಈಗ 603 ಮಾದರಿಗಳು ತೊಗೊಂಡು ಕೇಕ್ಗಳನ್ನ, ಅದರಲ್ಲಿ ಈಗ ಕೇವಲ 7 ಮಾತ್ರ ಬಂದಿದೆ. ಅಂದರೆ 1.16% ಇಳಿದಿದೆ. ಅಂದರೆ ಒಂದು ಇಳಿಕೆ ಕಂಡಿದೆ. ಅದು ಯಾವ ಕಾರಣಕ್ಕಾಗಿದೆ ನಾನು ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮಿಂದ ಆಗಿದೆ ಅಂತ ನಾನು ಕ್ಲೇಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ಒಟ್ಟಾರೆ ದಿಸ್ ಇಸ್ ದ ಡೇಟಾ ನಮ್ಮ ಮುಂದೆ ಇರುವಂಥದ್ದು. ಆವಾಗ ನಾವು 295 ಮಾದರಿಗೆ 12 ಫೇಲ್ಯೂರ್ ಆಗಿತ್ತು. ಈ ಸಲ 603ಗೆ ಕೇವಲ 7 ಫೇಲ್ಯೂರ್ ಆಯಿತು. ಸೊ ಅದು ಒಂದು ಒಳ್ಳೆಯ ಬೆಳವಣಿಗೆ ಒಂದು ರೀತಿಯಲ್ಲಿ ಅಂತ ಹೇಳ್ಬೋದು.